So hello dear students, we were discussing the chapter atoms. So atoms alli yavudu kaltri last class alli andre line spectrum of hydrogen atom. Okay na? So hydrogen atom hengirutte anta nimge ellargu gottagide ಈಗ ಅದರಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತ ಒಂದೇ ಒಂದು ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಓಕೆನಾ? ಆ ಎಲೆಕ್ಟ್ರಾನಿನ ಎನರ್ಜಿ ಲೆವೆಲ್ಸ್ನ ಬರ್ದಿದ್ದೀನಿ ನೋಡಿ. ಸೊ ದ ಲೋಯೆಸ್ಟ್ ಎನರ್ಜಿ ಲೆವೆಲ್ ಅದೇ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀರ, ಅದಕ್ಕೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n=1. ದ ಸೆಕೆಂಡ್ ಎನರ್ಜಿ ಲೆವೆಲ್ n=2, ಅದರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅದನ್ನ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀರ. ದ ಥರ್ಡ್ ಸ್ಟೇಷನರಿ ಆರ್ಬಿಟ್ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n=3. ದ ಫೋರ್ತ್ ಸ್ಟೇಷನರಿ ಆರ್ಬಿಟ್ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n=4. ಈ ಥರ ನಾವು ಮೇಲೆ ಹೋಗ್ತಾ ಇದ್ರೆ ನಮ್ಮ ಏನಾಗ್ತಾ ಹೋಗುತ್ತೆ, ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟ್ ಅಥವಾ ಅಲ್ಲಿ ಸುತ್ತಾ ಇದ್ರೆ ಅದರ ಎನರ್ಜಿ ಅತಿ ಕಡಿಮೆ. ಎಲೆಕ್ಟ್ರಾನ್ ಏನಾದ್ರು ಸೆಕೆಂಡ್ ಆರ್ಬಿಟಲ್ಲಿ ಸುತ್ತಾ ಇದ್ರೆ ಅದರ ಎನರ್ಜಿ ಸ್ವಲ್ಪ ಜಾಸ್ತಿ. ಎಲೆಕ್ಟ್ರಾನ್ ಏನಾದ್ರು ಥರ್ಡ್ ಆರ್ಬಿಟಲ್ಲಿ ಸುತ್ತಾ ಇದ್ರೆ ಅದರ ಎನರ್ಜಿ ಇನ್ನೂ ಜಾಸ್ತಿ. ಸೊ ಎಲೆಕ್ಟ್ರಾನ್ ಕೊನೆಗೆ ಇನ್ಫೈನೈಟ್ ಆರ್ಬಿಟ್ಗೆ ಹೋದರೆ ಅದರ ಎನರ್ಜಿ 0. ಓಕೆನಾ? ಆ ಎನರ್ಜಿ ವ್ಯಾಲ್ಯೂಸ್ಗಳೆಲ್ಲ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ. ಓಕೆನಾ? ಸೊ ಈಗ ನಮ್ಮ ಟ್ಯೂಬಲ್ಲಿ ಕಲೆಕ್ಷನ್ ಆಫ್ ಈ ಥರ ಆಟಮ್ಸ್ಗಳಿದೆ. ಓಕೆ, ಅಟ್ ಎ ವೆರಿ ಲೋ ಪ್ರೆಷರ್. ಈಗೇನು ಮಾಡಿದ್ವಿ ನಾವು, ಆ ಟ್ಯೂಬಲ್ಲಿ ಅದೇ ಹೈಡ್ರೋಜನ್ ಗ್ಯಾಸ್ ಇತ್ತು, ಆ ಹೈಡ್ರೋಜನ್ ಗ್ಯಾಸಲ್ಲಿ ದೆರ್ ಆರ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಆಟಮ್ಸ್. ಓಕೆ, ಸೊ ಅದರ ಮಧ್ಯ 2 ಎಲೆಕ್ಟ್ರೋಡ್ಸ್ ಫಿಕ್ಸ್ ಮಾಡಿ ಆ ಎಲೆಕ್ಟ್ರೋಡ್ಸ್ ಮಧ್ಯೆ ಒಂದು ವೆರಿ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಾಗ ಆ ಟ್ಯೂಬ್ ಒಳಗೆ ಸೊ ಏನಾಯಿತು, ಆ ಹೈಡ್ರೋಜನ್ ಗ್ಯಾಸಲ್ಲಿ ಆ ಹೈಡ್ರೋಜನ್ ಆಟಮ್ಸ್ಗಳಲ್ಲಿದ್ದಂಥ ಎಲೆಕ್ಟ್ರಾನ್ಗಳೇನಾದವು ಮುಂಚೆ ಆ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡೋ ಮುಂಚೆ ಮೋಸ್ಟ್ ಆಫ್ ದ ಎಲೆಕ್ಟ್ರಾನ್ಗಳು ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ನ ಹೊಂದಿರ್ತವೆ. ಯಾಕಂದರೆ ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಇಸ್ ಸ್ಟೇಬಲ್. ಓಕೆ, ಯಾವಾಗ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ರಿ ಆಗ ಆ ಆಟಮ್ಗಳಲ್ಲಿದ್ದ ಎಲೆಕ್ಟ್ರಾನ್ಗಳು ದ ಲೋಯೆಸ್ಟ್ ಎನರ್ಜಿ ಸ್ಟೇಟಿಂದ ಹೈಯರ್ ಆ್ಯಂಡ್ ಹೈಯರ್ ಎನರ್ಜಿ ಸ್ಟೇಟ್ಸ್ಗೆ ಜಂಪ್ ಆಗ್ತವೆ. ಆರ್ ಇನ್ ಅದರ್ ವರ್ಡ್ಸ್, they jump from the stationary orbit 1 to higher and higher stationary orbits like 2, 3, 4, 5, 6 and so on. ಓಕೆನಾ? ಸೊ ಈಗ ನಾವು ಕಲೆಕ್ಷನ್ದು ಮಾತಾಡ್ತಿರೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಆಟಮಲ್ಲಿ ಒಂದು ಎಲೆಕ್ಟ್ರಾನ್ n=1 ಇಂದ n=8ಗೆ ಹೋಗಿರ್ಬೋದು. ಇನ್ನೊಂದು ಆಟಮಲ್ಲಿ ಎಲೆಕ್ಟ್ರಾನು n=1 ಇಂದ n=6ಗೆ ಹೋಗಿರ್ಬೋದು. ಇನ್ನೊಂದು ಆಟಮಲ್ಲಿ ಎಲೆಕ್ಟ್ರಾನ್ n=1 ಇಂದ n=4ಗೆ ಹೋಗಿರ್ಬೋದು. ಈ ಥರ ಪ್ರತಿಯೊಂದು ಆಟಮಲ್ಲೂ ಎಲೆಕ್ಟ್ರಾನು ತನ್ನ ಲೋಯೆಸ್ಟ್ ಎನರ್ಜಿ ಸ್ಟೇಟಿಂದ ಹೈಯರ್ ಆ್ಯಂಡ್ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗಿರುತ್ತೆ. ಓಕೆನಾ? ಬಟ್ ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಸ್ಟೇಟಲ್ಲಿದ್ದರೆ ಅದರ ಸ್ಟೆಬಿಲಿಟಿ ತುಂಬ ಕಡಿಮೆ. ಅದೇನು ಮಾಡುತ್ತೆ, ಕ್ವಿಕ್ಲಿ ಮತ್ತೆ ಲೋಯರ್ ಎನರ್ಜಿ ಸ್ಟೇಟ್ಗೆ ಬಂದ್ಬಿಡುತ್ತೆ. ಯಾವಾಗ ಅದು ಒಂದು ಎನರ್ಜಿ ಸ್ಟೇಟಿಂದ ಇನ್ನೊಂದು ಎನರ್ಜಿ ಸ್ಟೇಟಿಗೆ ಬಂತು ಆಗ ಆ ಡಿಫ್ರೆನ್ಸ್ ಇನ್ ಎನರ್ಜಿನೇ ಎ ಫೋಟಾನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿ ಎಮಿಟ್ ಆಗೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಎಲೆಕ್ಟ್ರಾನ್ n=7 ಇಂದ n=2 ಬಂತು ಅಂದ್ಕೊಳ್ಳಿ, ಆಗ ದ ಡಿಫ್ರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದೀಸ್ 2 ಆರ್ಬಿಟ್ಸ್ ಇಷ್ಟು ಫೋಟಾನ್ ಆಫ್ ರೇಡಿಯೇಷನ್ ಎಮಿಟ್ ಆಗಿರುತ್ತೆ. ಓಕೆನಾ? ಸೊ ಈ ಥರ ನಾವು ಒಂದು ಟ್ಯೂಬಲ್ ಹೈಡ್ರೋಜನ್ ಗ್ಯಾಸ್ ತಗೊಂಡು ಆ ಆಟಮ್ಸ್ಗಳನ್ನ ಎಕ್ಸೈಟ್ ಮಾಡ್ತೀವಿ. ಆಟಮ್ಸ್ನ ಎಕ್ಸೈಟ್ ಮಾಡೋದು ಅಂದರೆ ಏನರ್ಥ ಅಂದರೆ, ಆಟಮ್ಗಳಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಲೋಯೆಸ್ಟ್ ಎನರ್ಜಿ ಸ್ಟೇಟ್ಸಿಂದ ಹೈಯರ್ ಎನರ್ಜಿ ಸ್ಟೇಟ್ಸಿಗೆ ಕಳಿಸೋದನ್ನೇ ನೀವು ಆಟಮ್ಸ್ನೇ ಎಕ್ಸೈಟ್ ಮಾಡೋದು ಅಂತ ಕರೆಯೋದು. ಸೊ ವೆನ್ ವಿ ಎಕ್ಸೈಟ್ ದ ಆಟಮ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಟೇಕನ್ ಇನ್ ಎ ಟ್ಯೂಬ್, ವಾಟ್ ಹ್ಯಾಪನ್ಸ್, the electrons jump from lowest energy states to higher energy states. But higher energy states are unstable, so ಏನಾಗ್ತವೆ, ನಮ್ಮ ಎಲೆಕ್ಟ್ರಾನ್ಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಎಲೆಕ್ಟ್ರಾನು ಫಸ್ಟ್ ಸ್ಟೇಟಿಗೆ ಬಿದ್ದಾಗ ಈಗ ನಮಗೆ ಸಿಗುವಂತಹ ರೇಡಿಯೇಷನ್ನ ಸ್ಪೆಕ್ಟ್ರೋಮೀಟರ್ ಒಳಗೆ ಕಳಿಸಿದ್ರೆ ಆಗ ಯಾವುದು ಸಿಗುತ್ತೆ ನಮಗೆ ಸೀರೀಸು, ಲೈಮ್ಯಾನ್ ಸೀರೀಸ್ ಸಿಗುತ್ತೆ. ಈಗ ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಸೆಕೆಂಡ್ ಎನರ್ಜಿ ಸ್ಟೇಟಿಗೆ ಬಿದ್ದಾಗ ಅಲ್ಲಿ ಆಗಿ ಬರುವಂತಹ ರೇಡಿಯೇಷನ್ಸ್ನ ಸ್ಪೆಕ್ಟ್ರೋಮೀಟ್ರಲ್ಲಿ ಕಳಿಸಿದ್ರೆ ನಮಗೆ ಅಲ್ಲಿ ಸಿಗೋದು ಯಾವುದು, ಬಾಮರ್ ಸೀರೀಸ್. ಅದೇ ಥರ ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಎಲೆಕ್ಟ್ರಾನ್ ಏನಾದ್ರು ಥರ್ಡ್ ಸ್ಟೇಷನರಿ ಆರ್ಬಿಟಿಗೆ ಬಿದ್ದರೆ ಆಗ ನಮಗೆ ಪ್ಯಾಸ್ಕನ್ ಸೀರೀಸ್ ಸಿಗುತ್ತೆ. ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಫೋರ್ತ್ ಸ್ಟೇಷನರಿ ಆರ್ಬಿಟಿಗೆ ಬಿದ್ದರೆ ಎಲೆಕ್ಟ್ರಾನ್ಸು ಆಗ ನಮಗೆ ಬ್ರಾಕೆಟ್ ಸೀರೀಸ್ ಸಿಗುತ್ತೆ. ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಫಿಫ್ತ್ ಸ್ಟೇಷನರಿ ಸ್ಟೇಟ್ಗೆ ಎಲೆಕ್ಟ್ರಾನ್ಸ್ ಬಿದ್ದರೆ ಆಗ ನಮಗೆ ಫಂಡ್ ಸೀರೀಸ್ ಸಿಗುತ್ತೆ. ಲೈಮ್ಯಾನ್ ಸೀರೀಸ್ ಈಸ್ ಇನ್ ಅಲ್ಟ್ರಾವೈಲೆಟ್ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಬಾಮರ್ ಸೀರೀಸು ವಿಸಿಬಲ್ ರೀಜನಲ್ಲಿರುತ್ತೆ.
ಪಾಸ್ಕನ್ ಬ್ರಾಕೆಟ್ ಮತ್ತು ಫಂಡ್ ಸೀರೀಸ್ಗಳು ದೇ ಆರ್ ಇನ್ ದ ಇನ್ಫ್ರಾರೆಡ್ ರೀಜನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಓಕೆನಾ? ಸೊ ಇದನ್ನ ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ರಿ. ಹಂಗೆ ಬೋರ್ಸ್ ಥಿಯರಿ ಯೂಸ್ ಮಾಡ್ಕೊಂಡು when an electron jumps from higher energy state to lower energy state, ಆಗ ಎಮಿಟ್ ಮಾಡುವಂತಹ ಫೋಟಾನಿನ ವೇವ್ ಲೆಂತ್ ಎಷ್ಟು ಅನ್ನೋದನ್ನ ಕೂಡ ಕಂಡುಹಿಡಿದ್ರಿ. ಫಾರ್ ಹೈಡ್ರೋಜನ್ ಆಟಮ್ ಈ ಫಾರ್ಮುಲಾ ಇದು 1/λ is r is 1/n1² minus 1/n2². ಓಕೆನಾ? ಇನ್ ಜನರಲ್ ನೀವು He ಪ್ಲಸ್ Li2 ಪ್ಲಸ್ ಬೆರಿಲಿಯಂ 3+ ತಗೊಂಡಿದ್ರೆ ಆಗ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. 1/λ equals z² into r into 1/n1² minus 1/n2². ಸೊ ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಆಫ್ ದ ರೇಡಿಯೇಷನ್ ಎಮಿಟೆಡ್, ಆರ್ ಅನ್ನೋದು ರಿಡ್ಬರ್ಗ್ ಕಾನ್ಸ್ಟೆಂಟ್, n1 ಅನ್ನೋದು ದ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಆಫ್ ದ ಲೋಯರ್ ಎನರ್ಜಿ ಸ್ಟೇಷನರಿ ಸ್ಟೇಟ್, n1 ಅನ್ನೋದು ದ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಆಫ್ ದ ಹೈಯರ್ ಎನರ್ಜಿ ಸ್ಟೇಷನರಿ ಸ್ಟೇಟ್. ಓಕೆನಾ? ಇದು ಇನ್ ಜನರಲ್ಗೆ ಇದು ಫಾರ್ಮುಲಾ. ಸೊ He+ಗೆ Z1 ಇರುತ್ತೆ, Li2+ಗೆ He+ಗೆ Z2 ಇರುತ್ತೆ, Li2+ಗೆ Z3 ಇರುತ್ತೆ, B3+ಗೆ Z4 ಇರುತ್ತೆ. ಅದೇ ಹೈಡ್ರೋಜನ್ಗೆ Z1. ಸೊ ಆಗ ಈ ಫಾರ್ಮುಲಾ ಇದಕ್ಕೆ ರೆಡ್ಯೂಸ್ ಆಗೋಗುತ್ತೆ ಹೈಡ್ರೋಜನ್ ಕೊಟ್ಟರೆ ನಾವು. ಓಕೆ, ಸೊ ದಿಸ್ ಇಸ್ ಅವರ್ ಜನರಲ್ ಫಾರ್ಮುಲಾ. ಓಕೆ, ಈಗ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ನೆನ್ಪಿಟ್ಕೋಬೇಕು. ದ ಲೋಯೆಸ್ಟ್ ಎನರ್ಜಿ ಆರ್ಬಿಟ್, ಅದೇ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಅಥವಾ ಫಸ್ಟ್ ಎನರ್ಜಿ ಲೆವೆಲ್ ಅಂತ ಕರಿತಿರಲ್ಲ, ಅದಕ್ಕೆ ಇನ್ನೊಂದು ಸ್ಪೆಷಲ್ ಹೆಸರಿದೆ, ತಿಳ್ಕೊಳ್ಳಿ. ಅದನ್ನೇ ಗ್ರೌಂಡ್ ಸ್ಟೇಟ್ ಅಂತ ಕರೆಯೋದು. ಓಕೆನಾ? ಕೇಳಿರ್ತೀರ ಕೆಮಿಸ್ಟ್ರಿಲೆಲ್ಲ, ಎಲೆಕ್ಟ್ರಾನ್ಸ್ ಆರ್ ಇನ್ ದ ಗ್ರೌಂಡ್ ಸ್ಟೇಟ್ ಅಂತ. ಓಕೆನಾ? ಅದರ ಅರ್ಥ ಏನು ಅಂದರೆ ಎಲೆಕ್ಟ್ರಾನ್ಗಳು ಅತಿ ಕಡಿಮೆ ಇರೋ ಎನರ್ಜಿನ ಹೊಂದಿವೆ ಅಂತ ಅರ್ಥ. ಓಕೆನಾ? ಅದಕ್ಕಿಂತ ಮೇಲೆ ಹೋದರೆ ನಾವು n=2, ದಟ್ ಈಸ್ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಅಥವಾ ಸೆಕೆಂಡ್ ಎನರ್ಜಿ ಲೆವೆಲ್ ಅಂತ ಕರಿತೀರ. ಅದಕ್ಕೆ ಹೆಸರು, ಇನ್ನೊಂದು ಹೆಸರಿದೆ, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಜಾಸ್ತಿ ಎನರ್ಜಿಗೆ ಹೋದರೆ ಥರ್ಡ್ ಸ್ಟೇಷನರಿ ಆರ್ಬಿಟ್ಗೆ ಇನ್ನೊಂದು ಹೆಸರು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. ಫೋರ್ತ್ ಸ್ಟೇಷನರಿ ಆರ್ಬಿಟ್ಗೆ ಇನ್ನೊಂದು ಹೆಸರು ಥರ್ಡ್ ಎಕ್ಸೈಟೆಡ್ ಸ್ಟೇಟ್. ಈ ಥರ ಫಿಫ್ತ್ ಸ್ಟೇಷನರಿ ಆರ್ಬಿಟ್ಗೆ ಇನ್ನೊಂದು ಹೆಸರು ಫೋರ್ತ್ ಎಕ್ಸೈಟೆಡ್ ಸ್ಟೇಟ್. ಓಕೆನಾ? ಎಕ್ಸೈಟೆಡ್ ಸ್ಟೇಟಲ್ಲಿ ಮಾತಾಡೋದಾದ್ರೆ ಆ ಆರ್ಬಿಟ್ ನಂಬರ್ಗಿಂತ ಒಂದು ಕಡಿಮೆ ಇರಬೇಕು. ಹಂಗಾರೆ ಫಸ್ಟ್ ಎನರ್ಜಿ ಲೆವೆಲ್ ಅಥವಾ ಫಸ್ಟ್ ಆರ್ಬಿಟ್ಗೆ ಏನು ಯಾವ ಸ್ಟೇಟ್ ಅಂತ ಕರಿತೀವಿ ಅದನ್ನ ಗ್ರೌಂಡ್ ಸ್ಟೇಟ್ ಅಂತ ಕರಿಬೇಕು ಅದನ್ನ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್ ಜಂಪ್ಸ್ ಫ್ರಮ್ n=1 to n=5, ಅಥವಾ ಎನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್ ಜಂಪ್ಸ್ ಫ್ರಮ್ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಟು ಫಿಫ್ತ್ ಸ್ಟೇಷನರಿ ಆರ್ಬಿಟ್ ಅಂತ ಇತ್ತು ಅಂದ್ಕೊಳ್ಳಿ. ಅದನ್ನ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು, ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಫೋರ್ತ್ ಎಕ್ಸೈಟೆಡ್ ಸ್ಟೇಟ್ ಅಂತಲೂ ಹೇಳ್ಬೋದು. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡಿ, ಎನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಟು ಸೆವೆಂತ್ ಸ್ಟೇಷನರಿ ಆರ್ಬಿಟ್ ಅಂತ ಅಂದ್ಕೊಳ್ಳಿ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೆಂಗೆ ಹೇಳ್ಬೋದು, ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಫಸ್ಟ್ ಎಕ್ಸೈಟೆಡ್ ಲೆವೆಲ್ ಟು ಸಿಕ್ಸ್ತ್ ಎಕ್ಸೈಟೆಡ್ ಲೆವೆಲ್ ಅಥವಾ ಎಕ್ಸೈಟೆಡ್ ಸ್ಟೇಟ್. ಅರ್ಥ ಆಯ್ತಾ? ಸೊ ಮತ್ತೆ ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಎನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಸ್ಟೇಷನರಿ ಸ್ಟೇಟ್ ಟು ಸಿಕ್ಸ್ತ್ ಸ್ಟೇಷನರಿ ಸ್ಟೇಟ್ ಅಂದ್ಕೊಳ್ಳಿ. ಇದನ್ನ ಇನ್ನೊಂದು ರೀತಿ ಹೆಂಗೆ ಹೇಳ್ಬೋದು, ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಸೆಕೆಂಡ್ ಎಕ್ಸೈಟೆಡ್ ಲೆವೆಲ್ ಟು ಫಿಫ್ತ್ ಎಕ್ಸೈಟೆಡ್ ಲೆವೆಲ್ ಅಂತಲೂ ಹೇಳ್ಬೋದು. ಓಕೆನಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. So now we have to learn about two important definitions. They are excitation energy and ionization energy. Okay, ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ನನ್ನ ಹತ್ರ ಒಂದು ಎಲೆಕ್ಟ್ರಾನ್ ಇತ್ತು, ಇಟ್ ವಾಸ್ ಇನ್ ದ ಲೋಯೆಸ್ಟ್ ಎನರ್ಜಿ ಲೆವೆಲ್, ದಟ್ ಈಸ್ n=1. ಇಲ್ಲೊಂದು ಎಲೆಕ್ಟ್ರಾನ್ ಇತ್ತು ಅಂದ್ಕೊಳ್ಳಿ. ಈಗ ನಾನು ಈ ಎಲೆಕ್ಟ್ರಾನ್ನ ಯಾವುದೋ ಒಂದು ಹೈಯರ್ ಎನರ್ಜಿಗೆ ಕಳಿಸ್ಬೇಕು, ಹೈಯರ್ ಎನರ್ಜಿ ಲೆವೆಲ್ಗೆ n=3 ಲೆವೆಲ್ಗೆ ಕಳಿಸ್ಬೇಕು ಅಂದ್ಕೊಳ್ಳಿ. n=1 ಇದ್ದಂಥ ಎಲೆಕ್ಟ್ರಾನ್ನ n=3ಗೆ ಕಳಿಸ್ಬೇಕು. ಏನು ಮಾಡ್ಬೇಕು ನಾನೀಗ? ನಿಮ್ಗೆ ಗೊತ್ತೇ ಇದೆ, n=3 ಇಂದ n=1ಗೆ ಬಂದಿದ್ರೆ ಫೋಟಾನ್ ಆಫ್ ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇತ್ತು. ಈಗ ನಾನು ರಿವರ್ಸ್ ಮಾಡ್ತಾ ಇರೋದು, n=1 ಇಂದ n=3ಗೆ ಕೊಡ್ಬೇಕಂದ್ರೆ ಅಷ್ಟೇ ಫೋಟಾನ್ ಆಫ್ ಎನರ್ಜಿನ ಆ ಆಟಮ್ಗೆ ಇನ್ಸಿಡೆಂಟ್ ಮಾಡಬೇಕು. ಮೀನ್ಸ್ ದಿ ಆಟಮ್ ಶುಡ್ ಅಬ್ಸರ್ವ್ ದಟ್ photon whose energy is equal to the difference in energy between n=3 and n=1. ಸೊ ಇವೆರಡು
ಸ್ಟೇಟ್ಗಳ ಡಿಫ್ರೆನ್ಸ್ ಇನ್ ಎನರ್ಜಿ ಅಷ್ಟು ನಾನು ಒಂದು ಫೋಟಾನ್ ಕೊಟ್ಟರೆ ಆಗ ನನ್ನ ಎಲೆಕ್ಟ್ರಾನ್ ಏನಾಗ್ಬಿಡುತ್ತೆ, ಆ ಫೋಟಾನ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಎಲೆಕ್ಟ್ರಾನ್ ವಿಲ್ ಜಂಪ್ ಟು n=3. ಸೊ ಇದನ್ನೇ ಎಕ್ಸೈಟೇಷನ್ ಎನರ್ಜಿ ಅಂತ ಕರೆಯೋದು. ಸೊ ವಾಟ್ ಈಸ್ ಎಕ್ಸೈಟೇಷನ್ ಎನರ್ಜಿ ಮೀನ್ಸ್ ದಿ ಎನರ್ಜಿ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ಎನ್ ಎಲೆಕ್ಟ್ರಾನ್ ಇನ್ ದ ಲೋಯೆಸ್ಟ್ ಎನರ್ಜಿ ಲೆವೆಲ್ ಟು ಎನಿ ಅದರ್ ಸ್ಟೇಟ್ ಹ್ಯಾವಿಂಗ್ ಹೈಯರ್ ಎನರ್ಜಿ. ಅರ್ಥ ಆಯ್ತಾ? ಯಾವುದೇ ಒಂದು ಎಲೆಕ್ಟ್ರಾನನ್ನು ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಅಥವಾ ಗ್ರೌಂಡ್ ಸ್ಟೇಟಲ್ಲಿರೋ ಎಲೆಕ್ಟ್ರಾನನ್ನು ಯಾವುದೋ ಒಂದು ಹೈಯರ್ ಎನರ್ಜಿ ಇರೋ ಸ್ಟೇಟ್ಗೆ ಕಳ್ಸೋಕ್ಕೋಸ್ಕರ ನಾನು ಏನು ಎನರ್ಜಿನ ಕೊಡಬೇಕು ಅದನ್ನೇ ನಾನು ಏನಂತ ಕರಿತೀನಿ, ಎಕ್ಸೈಟೇಷನ್ ಎನರ್ಜಿ. ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ ನೋಡಿ. ಐ ವಿಲ್ ರೈಟ್ ಹಿಯರ್. The energy required to transfer an electron from lowest energy state to another state having a higher energy is called excitation energy. ನೋಡಿ, ಯಾವುದೋ ಒಂದು ಎಲೆಕ್ಟ್ರಾನ್ ಲೋಯೆಸ್ಟ್ ಎನರ್ಜಿ ಸ್ಟೇಟಲ್ಲಿ ಇರಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟು. ಲೋಯೆಸ್ಟ್ ಎನರ್ಜಿ ಸ್ಟೇಟಲ್ಲಿ ಇದ್ದಂಥ ಎಲೆಕ್ಟ್ರಾನ್ನ ಇನ್ನೊಂದು ಸ್ಟೇಟಿಗೆ ಕಳಿಸ್ಬೇಕು ನೀವು. ಆ ಇನ್ನೊಂದು ಸ್ಟೇಟಿನ ಎನರ್ಜಿ ಇದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅದಕ್ಕೆ ನೀನು ಎಷ್ಟು ಎನರ್ಜಿ ಎಲೆಕ್ಟ್ರಾನಿಗೆ ಕೊಡ್ತೀವಿ ಅದನ್ನೇ ಏನಂತ ಕರಿತೀವಿ, ಎಕ್ಸೈಟೇಷನ್ ಎನರ್ಜಿ. ಓಕೆ, ಅರ್ಥ ಆಯ್ತಲ್ಲ? ಸೊ ಎಲೆಕ್ಟ್ರಾನ್ ಲೋಯೆಸ್ಟ್ ಎನರ್ಜಿ ಸ್ಟೇಟಿಂದನೇ ಬೇರೆ ಹೈಯರ್ ಎನರ್ಜಿ ಸ್ಟೇಟಿಗೆ ಕಳಿಸ್ಬೇಕು. ಓಕೆನಾ? ಈಗ ಸಪೋಸ್ ಎಲೆಕ್ಟ್ರಾನ್ ಇಲ್ಲಿತ್ತು, n=2 ಇತ್ತು, n=4 ಕಳಿಸಿದ್ರಿ ಅಂದ್ಕೊಳ್ಳಿ, ಆಗ ಅದನ್ನ ಎಕ್ಸೈಟೇಷನ್ ಎನರ್ಜಿ ಅನ್ನಲ್ಲ, ಸಿಂಪ್ಲಿ ಎನರ್ಜಿ ಅಂತೀವಿ ಅಷ್ಟೇ. ಎಕ್ಸೈಟೇಷನ್ ಎನರ್ಜಿ ಅಂದರೆ ಲೋಯೆಸ್ಟ್ ಎನರ್ಜಿ ಸ್ಟೇಟಲ್ಲಿದ್ದಂಥ ಎಲೆಕ್ಟ್ರಾನ್ಗೆ ಯಾವುದೋ ಒಂದು ಹೈಯರ್ ಎನರ್ಜಿ ಸ್ಟೇಟಿಗೆ ಕಳಿಸಿದ್ರೆ ಇದನ್ನು ಎಕ್ಸೈಟೇಷನ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಡೆಫಿನೇಷನ್, ಅಯನೈಸೇಷನ್ ಎನರ್ಜಿ ಅಂದರೆ ಏನು ಅಂತ. ಸೊ okay, so we all know that we are applying Bohr's model for hydrogen and hydrogen like ions. ಓಕೆನಾ? ಸೊ ಅದರಲ್ಲಿ ಏನಿರುತ್ತೆ, ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತ ಒಂದೇ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ, ಬಟ್ ಸುಮಾರು ಎನರ್ಜಿ ಲೆವೆಲ್ಗಳು ಇರ್ತವೆ. ಓಕೆನಾ? ಓಕೆ, ಸೊ ಬಟ್ ಗೊತ್ತಲ್ಲ, ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಸ್ಟೇಬಲ್. ಸೊ ಎಲೆಕ್ಟ್ರಾನ್ ಇಲ್ಲಿದ್ರೆ ಅದು ಸ್ಟೇಬಲ್. ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಅಂದರೆ ಗ್ರೌಂಡ್ ಸ್ಟೇಟ್ ಅಂತ ಕರಿತೀರ, ಅದನ್ನೇ ಫಸ್ಟ್ ಸ್ಟೇಷನರಿ ಆರ್ಬಿಟ್. ಸೊ ಫಸ್ಟ್ ಸ್ಟೇಷನರಿ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇದ್ರೆ ಅದು ಅಲ್ಲೇ ಸುತ್ತಾ ಇರುತ್ತೆ. ಸಪೋಸ್ ಏನಾದ್ರು ಇಲ್ಲಿ ಸೆಕೆಂಡಲ್ಲಿ ಸುತ್ತಿತ್ತು ಅಂದ್ಕೊಳ್ಳಿ, ಬೇಗ ತನ್ನ ಎನರ್ಜಿ ಕಳ್ಕೊಂಡು ಫಸ್ಟ್ಗೆ ಬಂದ್ಬಿಡುತ್ತೆ, ಯಾಕಂದರೆ ಹೈಯರ್ ಎನರ್ಜಿ ಸ್ಟೇಟ್ಸ್ ಆರ್ ಅನ್ಸ್ಟೇಬಲ್. ಓಕೆನಾ? ಸೊ ಈಗ ನಮ್ಮ ಎಲೆಕ್ಟ್ರಾನ್ ಹೈಡ್ರೋಜನ್ ಆಟಮಲ್ಲಿ ಫಸ್ಟ್ ಎನರ್ಜಿ ಸ್ಟೇಟಲ್ಲಿ ಸುತ್ತಾ ಇದೆ ಅಂದ್ಕೊಳ್ಳಿ. ಓಕೆ, ಈಗ ಈ ಎಲೆಕ್ಟ್ರಾನ್ನ ಫಸ್ಟ್ ಸ್ಟೇಷನರಿ ಆರ್ಬಿಟಿಂದ ಸೆಕೆಂಡ್ ಸ್ಟೇಷನರಿ ಆರ್ಬಿಟಿಗೆ ಕಳಿಸ್ದೆ ನಾನು. ಈಗ ಯಾವ ಎನರ್ಜಿ ಕೊಟ್ಟೆ? ಎಕ್ಸೈಟೇಷನ್ ಎನರ್ಜಿ ಕೊಟ್ಟೆ. ಈಗ ಅದೇ ಎಲೆಕ್ಟ್ರಾನ್ನ ಇಲ್ಲಿಂದ ಸೆಕೆಂಡ್ ಸ್ಟೇಷನರಿ ಆರ್ಬಿಟಿಗೆ ಥರ್ಡ್ ಸ್ಟೇಷನರಿ ಆರ್ಬಿಟಿಗೆ ಕಳಿಸ್ದೆ ಅಂದ್ಕೊಳ್ಳಿ. ಫಸ್ಟ್ ಸ್ಟೇಷನರಿ ಆರ್ಬಿಟಿಂದ ಥರ್ಡ್ ಸ್ಟೇಷನರಿ ಆರ್ಬಿಟಿಗೆ ಕಳಿಸ್ದೆ ಅಂದ್ಕೊಳ್ಳಿ. ಈಗಲೂ ಕೊಡೋದು ಯಾವ ಎನರ್ಜಿ? ಮತ್ತೆ ಎಕ್ಸೈಟೇಷನ್ ಎನರ್ಜಿನೇ. ಸಪೋಸ್ ಏನಾದ್ರು ನಾನು ಇದೇ ಎಲೆಕ್ಟ್ರಾನ್ನ ರಿಮೂವ್ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ಆ ನ್ಯೂಕ್ಲಿಯಸ್ಸಿಂದ ಫ್ರೀ ಮಾಡಿಬಿಟ್ಟೆ, ಆಗ ನಾನೇನು ಎನರ್ಜಿ ಕೊಡ್ತೀನೋ ಅದನ್ನೇ ಏನಂತ ಕರಿತೀರ? ಅಯನೈಸೇಷನ್ ಎನರ್ಜಿ ಅಂತ ಕರಿತೀರ. ಓಕೆನಾ? ಸೊ ವಾಟ್ ಈಸ್ ಅಯನೈಸೇಷನ್ ಎನರ್ಜಿ? ದಿ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಓಕೆ, ದಿಸ್ ಇಸ್ ಕಾಲ್ಡ್ ಅಯನೈಸೇಷನ್ ಎನರ್ಜಿ. ಸೊ ಬರೆಯೋಣ. Energy required to remove an electron from its ground state. Okay, is called ionization energy.
ಓಕೆನಾ. ಸೊ ಈಗ ನಾನು ಹೈಡ್ರೋಜನ್ ಆಟಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಯನೈಸೇಷನ್ ಎನರ್ಜಿ. ಬಟ್ ಇನ್ ಜನರಲ್ ಈಗ ಬೇರೆ ಬೇರೆ ಆಟಮ್ಸ್ಗೆ ಹೇಗೆ ಹೇಳೋದು, ಅಲ್ಲಿ ತುಂಬ ಎಲೆಕ್ಟ್ರಾನ್ಸ್ ಇರ್ತವೆ ನ್ಯೂಕ್ಲಿಯಸ್ ಸುತ್ತ. ಸೊ ಇನ್ ಜನರಲ್ ಆಗಿ ಅಯನೈಸೇಷನ್ ಎನರ್ಜಿ ಹೇಗೆ ಹೇಳ್ತೀನಿ ಅಂದರೆ, ದಿ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ ಫ್ರಮ್ ದಿ ಆಟಮ್, ಈ ಥರನೂ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಸೋಡಿಯಂ. ಸೊ ಸೋಡಿಯಮ್ದು ಅಟಾಮಿಕ್ ನಂಬರ್ ಏನು 11, ಓಕೆನಾ. ಸೊ ಸೋಡಿಯಂ ಆಟಮ್ ಹೆಂಗಿರುತ್ತೆ ನೋಡಿ, ನ್ಯೂಕ್ಲಿಯಸ್ ಇರುತ್ತೆ. ಫಸ್ಟ್ ಆರ್ಬಿಟಲ್ಲಿ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರ, ಅದು 2 ಎಲೆಕ್ಟ್ರಾನ್ ಸುತ್ತಾ ಇರ್ತವೆ. ಸೆಕೆಂಡ್ ಆರ್ಬಿಟಲ್ಲಿ 2n² ಅಲ್ವಾ, ಸೊ 8 ಎಲೆಕ್ಟ್ರಾನ್ ಸುತ್ತಾ ಇರ್ತವೆ ಇಲ್ಲಿ. ಸೊ ಥರ್ಡ್ ಆರ್ಬಿಟಲ್ಲಿ 1 ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ, ಉಳಿದಿರೋ 1 ಎಲೆಕ್ಟ್ರಾನ್. 11 ಎಲೆಕ್ಟ್ರಾನ್ಸ್ ಆಯ್ತಲ್ಲ, 1 2 3 4 5 6 7 8 9 10 11. ಈಗ ಅಯನೈಸೇಷನ್ ಎನರ್ಜಿ ಫಾರ್ ಸೋಡಿಯಂ ಆಟಮ್ ಹೆಂಗೆ ಡಿಫೈನ್ ಮಾಡ್ತೀರಾ? ಸೊ ಯಾವ ಎಲೆಕ್ಟ್ರಾನ್ಗೆ ತಗೋಬೇಕು ಮತ್ತೆ? ಇವೆರಡು ಎಲೆಕ್ಟ್ರಾನ್ ತಮ್ಮ ಗ್ರೌಂಡ್ ಸ್ಟೇಟಲ್ಲೇ ಇದ್ದಾವೆ ಅನ್ಬಹುದು. ಈ 8 ಎಲೆಕ್ಟ್ರಾನ್ ಅವುಗಳು ತಮ್ಮ ಗ್ರೌಂಡ್ ಸ್ಟೇಟಲ್ಲಿ ಇದ್ದಾವೆ, ಅದು ಸೆಕೆಂಡ್ ಸ್ಟೇಟು, ಓಕೆನಾ. ಬಿಕಾಸ್ ದ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಇದು ಸ್ವಲ್ಪ ಜಸ್ಟ್ ಸ್ಮಾಲ್ ಡಿವಿಯೇಷನ್ ಅಷ್ಟೇ. ಈಗ ಇಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ ಈಗ ಥರ್ಡ್ ಸ್ಟೇಟಲ್ಲಿ. ಸೊ ಇನ್ ಜನರಲ್ ಎಲ್ಲ ಆಟಮ್ಸ್ಗೂ ಹೇಳೋದಾದರೆ ಅಯನೈಸೇಷನ್ ಎನರ್ಜಿನ ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ, ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ ಫ್ರಮ್ ದಿ ಆಟಮ್. ಸೊ ಇಷ್ಟರಲ್ಲಿ ಯಾವ್ದು ದ ಮೋಸ್ಟ್ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್? ಈ 11 ಎಲೆಕ್ಟ್ರಾನ್ಗಳಲ್ಲಿ ಇದು. ಯಾಕಂದರೆ ಇಟ್ ಇಸ್ ಫಾರ್ದರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್. ಇವುಗಳು ನ್ಯೂಕ್ಲಿಯಸ್ ಹತ್ರ ಇದಾವೆ ನೋಡಿದರೆ ಟೈಟ್ಲಿ ಬೌಂಡ್, ಬಟ್ ಇದು ಮೋಸ್ಟ್ ಲೂಸ್ಲಿ ಬೌಂಡ್. ಸೊ ಇದನ್ನು ತೆಗಿಯೋಕ್ಕೆ ನೀನು ಎಷ್ಟು ಎನರ್ಜಿ ಕೊಡ್ತೀಯೋ ಅದೇ ಅಯನೈಸೇಷನ್ ಎನರ್ಜಿ ಫಾರ್ ಸೋಡಿಯಂ ಆಟಮ್. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಫಾರ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್. ಓಕೆನಾ. ಹೈಡ್ರೋಜನ್ ಆಟಮ್ಗೆ ಅಯನೈಸೇಷನ್ ಎನರ್ಜಿ ಸಿಂಪಲ್ ಡೆಫಿನೇಷನ್, ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಗ್ರೌಂಡ್ ಸ್ಟೇಟ್, ಅಷ್ಟೇ, ಮುಗ್ದೋಯ್ತು. ಇನ್ ಜನರಲ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ಗೆ ದಿ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ in the energy required to remove the most loosely bound electron from the atom. Okay, so that's about ionization energy and excitation energy, two important definitions for your annual examination. So now let us learn about the merits of Bohr's atomic model, so which you learned just now. But ಈ Bohr's model ಹಿಂದೆ ನೀವು 2 ಅಟಾಮಿಕ್ ಮಾಡೆಲ್ಗಳನ್ನ ಕಲ್ತ್ರಿ. ಅದು ಯಾವ್ದು? ಥಾಮ್ಸನ್ಸ್ ಪ್ಲಮ್ ಪುಡಿಂಗ್ ಮಾಡೆಲ್ ಮತ್ತು ರದರ್ಫರ್ಡ್ಸ್ ಅಟಾಮಿಕ್ ಮಾಡೆಲ್. ಅವೆರಡು ಮಾಡೆಲ್ಗೆ ತಮ್ಮದೇ ಆದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇತ್ತು. ಅದೇ ಥರ ಬೋರ್ಸ್ ಮಾಡೆಲ್ಗೂ ಕೂಡ ತಮ್ಮದೇ ಆದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದ್ದಾವೆ. ಬಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಾಡೆಲ್. ಅವೆರಡು ಮಾಡೆಲ್ಗೆ ಹೋಲಿಸಿದ್ರೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಟಮ್. ಓಕೆ, ಸೊ ಏನಿದರ ಮೆರಿಟ್ಸ್ ನೋಡೋಣ. ಸೊ ಬೋರ್ಸ್ ಮಾಡೆಲ್ ಎಕ್ಸ್ಪ್ಲೇನ್ ಸ್ಟೆಬಿಲಿಟಿ ಆಫ್ ಎನ್ ಆಟಮ್. ಸೊ ಬೋರ್ಸ್ ಮಾಡೆಲ್ ಸ್ಟೆಬಿಲಿಟಿ ಆಫ್ ಎನ್ ಆಟಮ್ನ ಎಕ್ಸ್ಪ್ಲೇನ್ ಮಾಡ್ತು. ಹೇಗೆ ಅಂದರೆ ನೋಡಿ, ಬೋರ್ ಪ್ರಕಾರ an electron can revolve only in certain stable orbits without radiating energy. Such orbits are called as stationary orbits. ಸೊ ಈಗ ಎಲೆಕ್ಟ್ರಾನ್ ಯಾವುದೇ ಒಂದು ಸ್ಟೇಷನರಿ ಆರ್ಬಿಟಲ್ಲಿ ಸುತ್ತಾ ಇದ್ದರೆ ಅದು ಯಾವುದೇ ರೀತಿಯ ಎನರ್ಜಿನ ಅಬ್ಸಾರ್ಬ್ ಮಾಡಲ್ಲ, ಎಮಿಟ್ ಮಾಡಲ್ಲ. ಯಾವಾಗ ಅದು ಎನರ್ಜಿ ಎಮಿಟ್ ಮಾಡೋದು? ಹೈಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟಿಂದ ಲೋಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟಿಗೆ ಬಂದರೆ ಆಗ ಆ ಫೋಟಾನ್ ಆಫ್ ರೇಡಿಯೇಷನ್ನ ಎಮಿಟ್ ಮಾಡುತ್ತೆ, whose energy is equal to the difference in energy between those two orbits. Okay, so suppose ಈಗ ಎಲೆಕ್ಟ್ರಾನ್ ಎನರ್ಜಿನ ಅಬ್ಸಾರ್ಬ್ ಮಾಡಿದಾಗ ಏನಾಗುತ್ತೆ? ಆಗ ಎಲೆಕ್ಟ್ರಾನ್ ಲೋಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟಿಂದ ಹೈಯರ್ ಎನರ್ಜಿ ಸ್ಟೇಷನರಿ ಆರ್ಬಿಟ್ಗೆ ಹೋಗುತ್ತೆ. ಬಟ್ ಎಲೆಕ್ಟ್ರಾನ್ ಒಂದೇ ಸ್ಟೇಷನರಿ ಆರ್ಬಿಟಲ್ಲಿ ಸುತ್ತಬೇಕಾದ್ರೆ ಯಾವುದೇ ರೀತಿಯ ಎನರ್ಜಿನ ಎಮಿಟು ಮಾಡಲ್ಲ, ಅಬ್ಸಾರ್ಬ್ ಮಾಡಲ್ಲ. ಸೊ ಇಟ್ ಎಕ್ಸ್ಪ್ಲೇನ್ ಸ್ಟೆಬಿಲಿಟಿ. ಅರ್ಥ ಆಯ್ತಲ್ಲ? ಅದೇ ರದರ್ಫರ್ಡ್ಸ್ ಮಾಡಲ್ ಏನು ಹೇಳ್ತಾರೆ? ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಆಲ್ ಪಾಸಿಬಲ್ ಸರ್ಕ್ಯುಲರ್ ಆರ್ಬಿಟ್ಸ್ ಅಂತಾರೆ. ಸೊ ಆಗ ಎಲೆಕ್ಟ್ರೋಡೈನಮಿಕ್ಸ್ ಏನು ಹೇಳುತ್ತೆ? ಯಾವುದೇ ಒಂದು ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತಾ ಇದ್ದರೆ ಅದು ತನ್ನ ಎನರ್ಜಿ ಕಳ್ಕೊಂಡು ನ್ಯೂಕ್ಲಿಯಸ್ ಒಳಗೆ ಬಿದ್ದೋಗ್ಬಿಡ್ಬೇಕು ಬೈ ಎಲೆಕ್ಟ್ರೋಡೈನಮಿಕ್ಸ್. ಓಕೆ, ಸೊ ರದರ್ಫರ್ಡ್ಸ್ ಮಾಡಲ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಸ್ಟೆಬಿಲಿಟಿ. ಬಟ್ ಇದು ಬೋರ್ ಏನು ಮಾಡ್ತಾರೆ? ಬೋರ್ ಪಾಸ್ಟುಲೇಟೇ ಮಾಡಿಬಿಡ್ತಾರೆ. ಮೀನ್ಸ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆಸ್ ಟ್ರೂತ್. ದಿ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ರಿವಾಲ್ವಿಂಗ್ ಇನ್ ಎ ಗಿವನ್ ಸ್ಟೇಷನರಿ ಆರ್ಬಿಟ್ ಇಟ್ ನೀದರ್ ಎಮಿಟ್ಸ್ ಎನರ್ಜಿ ನಾರ್ ಅಬ್ಸಾರ್ಬ್ಸ್ ಎನರ್ಜಿ. That's it. So there is no question of falling of the electron into the nucleus. Okay, hence Bohr's model explains stability. Next ಬನ್ನಿ, yes, Bohr's model explained hydrogen spectrum. So hydrogen spectrum ಏನು ಅಂತ ನೋಡಿದ್ರೆ, ನಿಮ್ಮ ಹೈಡ್ರೋಜನ್ ಗ್ಯಾಸ್ನ ಟ್ಯೂಬಲ್ಲಿ ತಗೊಂಡು
ಅದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ, ಆಗ ನಮ್ಮ ಹೈಡ್ರೋಜನ್ ಗ್ಯಾಸಲ್ಲಿ ಇದ್ದಂತಹ ಆಟಮ್ಸ್ಗಳು ಎಕ್ಸೈಟ್ ಆಗಿ ಹೈಯರ್ ಎನರ್ಜಿ ಸ್ಟೇಟ್ಸ್ಗೆ ಜಂಪ್ ಆಗ್ತವೆ. ಸೊ ಬಟ್ ಹೈಯರ್ ಎನರ್ಜಿ ಸ್ಟೇಟ್ಸ್ ಆರ್ ಅನ್ಸ್ಟೇಬಲ್. ಸೊ ನಮ್ಮ ಎಲೆಕ್ಟ್ರಾನ್ಸ್ ಏನಾಗ್ತವೆ ಹೈಯರ್ ಎನರ್ಜಿ ಸ್ಟೇಟ್ಸಿಂದ ಲೋಯರ್ ಎನರ್ಜಿ ಸ್ಟೇಟ್ಸಿಗೆ ಬೀಳ್ತವೆ. ಸೊ ಅದು ಲೋಯರ್ ಎನರ್ಜಿ ಸ್ಟೇಟ್ಸಿಗೆ ಬಿದ್ದಾಗ ಫೋಟಾನ್ಸ್ ಆಫ್ ರೇಡಿಯೇಷನ್ನ ಎಮಿಟ್ ಮಾಡುತ್ತೆ. ಸೊ ಅವೆಲ್ಲ ರೇಡಿಯೇಷನ್ನ ನೀವು ಒಂದು ಸ್ಪೆಕ್ಟ್ರೋಮೀಟ್ರಲ್ಲಿ ಕಳಿಸಿದ್ರೆ ನಮಗೆ ಸ್ಪೆಕ್ಟ್ರಮ್ ಸಿಗುತ್ತೆ. ದಟ್ ಸ್ಪೆಕ್ಟ್ರಮ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ರೂಪ್ಸ್ ಆಫ್ ಲೈನ್ಸ್. ಓಕೆ, ಸೊ ಮೊದಲನೇ ಸ್ಪೆಕ್ಟ್ರಮ್ ಲೈಮನ್ ಸೀರೀಸ್ ದಟ್ ಇಸ್ ಇನ್ ದ UV ರೀಜನ್, ಇನ್ನೊಂದು ಬಾಮರ್ ಸೀರೀಸ್ ದಟ್ ಇಸ್ ಇನ್ ವಿಸಿಬಲ್ ರೀಜನ್, ಇನ್ನೊಂದು ಪ್ಯಾಸ್ಕನ್ ಸೀರೀಸ್ ಇನ್ IR ರೀಜನ್, ಬ್ರಾಕೆಟ್ ಸೀರೀಸ್ ಆಲ್ಸೋ ಇನ್ IR ಆ್ಯಂಡ್ ಫಂಡ್ ಸೀರೀಸ್ ಇಸ್ ಆಲ್ಸೋ ಇನ್ IR ರೀಜನ್. ಓಕೆ, ಸೊ ನಾವು ಎಕ್ಸ್ಪೆರಿಮೆಂಟಲಿ ಆ ವ್ಯಾಲ್ಯೂಸ್ನ ಮೆಜರ್ ಮಾಡ್ಬೋದಿತ್ತು, ಆ ಸ್ಪೆಕ್ಟ್ರಲ್ ಲೈನ್ಸ್ಗಳ ವೇವ್ ಲೆಂತ್ಗಳನ್ನ. ಆ್ಯಂಡ್ ಆಲ್ಸೋ ಅದೇ ವೇವ್ ಲೆಂತ್ಗಳನ್ನ ನಾವು ಥಿಯರಿಟಿಕಲಿ ಮೆಜರ್ ಮಾಡಿದ್ರೆ ಯೂಸಿಂಗ್ ಬೋರ್ಸ್ ಥಿಯರಿ, ಆ ಎಕ್ಸ್ಪೆರಿಮೆಂಟಲಿ ಮೆಜರ್ಡ್ ವ್ಯಾಲ್ಯೂಸ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ ವೇವ್ ಲೆಂತ್ಸ್ ಆ್ಯಂಡ್ ದ ಥಿಯರಿಟಿಕಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಆಫ್ ದ ವೇವ್ ಲೆಂತ್ಸ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಇನ್ ಕ್ಲೋಸ್ ಅಗ್ರಿಮೆಂಟ್. ಆ ವ್ಯಾಲ್ಯೂಗಳು ಸೇಮ್ ಇರ್ತವೆ. ಸೊ ಆದ್ದರಿಂದ ನಮ್ಮ ಬೋರ್ ಥಿಯರಿ ಸಕ್ಸಸ್ಫುಲಿ ಹೈಡ್ರೋಜನ್ ಆಟಮಿನ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೇನ್ ಮಾಡ್ತು. ಸೊ ದಿಸ್ ಇಸ್ ದ ಬಿಗ್ ಮೆರಿಟ್ ಆಫ್ ಅವರ್ ಬೋರ್ಸ್ ಥಿಯರಿ. ಅರ್ಥ ಆಯ್ತಲ್ಲ, ನಮ್ಮ ಹೈಡ್ರೋಜನ್ ಆಟಮಿನ ಸ್ಪೆಕ್ಟ್ರಲ್ ಲೈನ್ಸ್ದು ಎಕ್ಸ್ಪೆರಿಮೆಂಟಿಂದ ಮೆಜರ್ ಮಾಡಿದಂತಹ ವೇವ್ ಲೆಂತ್ಗಳು, ಅದೇ ವೇವ್ ಲೆಂತ್ಸ್ನ ಥಿಯರಿಟಿಕಲಿ ಅಂದರೆ ಪೇಪರಲ್ಲಿ ಬರೆದು ಬೋರ್ಸ್ ಮಾಡಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸು ಎಕ್ಸ್ಪೆರಿಮೆಂಟಲಿ ಮೆಜರ್ಡ್ ವ್ಯಾಲ್ಯೂಸ್ ಸೇಮ್ ಇರ್ತವೆ. ಸೊ ಬೋರ್ಸ್ ಥಿಯರಿ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ ಹೈಡ್ರೋಜನ್ ಸ್ಪೆಕ್ಟ್ರಮ್. ಈಗ ಥರ್ಡ್ ಮೆರಿಟಿಗೆ ಬನ್ನಿ. ದ ರೇಡಿಯೈ ಆ್ಯಂಡ್ ಟೋಟಲ್ ಎನರ್ಜೀಸ್ ಆಫ್ ಹೈಡ್ರೋಜನ್ ಆಟಮ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಬೋರ್ಸ್ ಥಿಯರಿ ಆರ್ ಇನ್ ಅಗ್ರಿಮೆಂಟ್ ವಿತ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್. ಸೊ ನಮ್ಮ ಸ್ಟೇಷನರಿ ಆರ್ಬಿಟ್ಸ್ಗಳ ರೇಡಿಯಸ್ ಮತ್ತು ಆ ಸ್ಟೇಷನರಿ ಆರ್ಬಿಟ್ಸ್ಗಳ ಎನರ್ಜಿನ ಎಕ್ಸ್ಪೆರಿಮೆಂಟಲಿ ಮೆಜರ್ ಮಾಡಿ ಮತ್ತು ಅದೇ ಸ್ಟೇಷನರಿ ಆರ್ಬಿಟ್ಸಿನ ರೇಡಿಯಸ್ಸು ಮತ್ತು ಸ್ಟೇಷನರಿ ಆರ್ಬಿಟ್ಸಿನ ಎನರ್ಜೀಸ್ನ ಥಿಯರಿಟಿಕಲಿ ಯೂಸಿಂಗ್ ಬೋರ್ಸ್ ಥಿಯರಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲೂ ಮತ್ತೆ ಸೇಮ್ ವ್ಯಾಲ್ಯೂಸ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಥಿಯರಿಟಿಕಲ್ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತೆ. ಸೊ ಅದನ್ನು ಕೂಡ ಬೋರ್ಸ್ ಥಿಯರಿದು ಮೆರಿಟ್. ಓಕೆ, ಆ್ಯಂಡ್ ದ ಲಾಸ್ಟ್ ಮೆರಿಟ್ ಆಫ್ ಬೋರ್ ಥಿಯರಿ ನೋಡಿ, could theoretically calculate the value of Rydberg constant. See, this is the greatest merit ಅನ್ಬಹುದು. ಸೊ ಬೋರ್ಸ್ ಥಿಯರಿ ಯೂಸ್ ಮಾಡ್ಕೊಂಡು ಆ Rydberg ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಬಂತು, ಬೋರ್ಸ್ ಥಿಯರಿ ಯೂಸ್ ಮಾಡ್ಕೊಂಡು 1.097 × 10⁻⁷ ಮೀಟರ್ ಇನ್ವರ್ಸ್. ಇದೇ ವ್ಯಾಲ್ಯೂ ಕೂಡ ನಮ್ಮ Rydberg ಎಂಪೈರಿಕಲ್ ರಿಲೇಷನ್ನಲ್ಲಿ ಆ ಎಕ್ಸ್ಪೆರಿಮೆಂಟಲ್ ಡಾಟಾಗೆ ಫಿಟ್ ಮಾಡೋಕ್ಕೆ ದ ಸೇಮ್ ವ್ಯಾಲ್ಯೂ Rydbergನ ಯೂಸ್ ಮಾಡಿರ್ತಾರೆ. ಅದೇ ವ್ಯಾಲ್ಯೂನ ಬೈ ಯೂಸಿಂಗ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ಸ್ ಬೋರ್ಸ್ ಥಿಯರಿ ವಾಪಸ್ ಅದೇ ವ್ಯಾಲ್ಯೂ ಕೊಡ್ತು. ಸೊ ಇಟ್ ಕರೆಕ್ಟ್ಲಿ ಕ್ಯಾಲ್ಕುಲೇಟೆಡ್ ದ ವ್ಯಾಲ್ಯೂ ಆಫ್ Rydberg's ಕಾನ್ಸ್ಟೆಂಟ್ ದಟ್ ಈಸ್ 1.097 × 10⁻⁷ ಮೀಟರ್ ಇನ್ವರ್ಸ್. ದಿಸ್ ಇಸ್ ದ ಗ್ರೇಟೆಸ್ಟ್ ಟ್ರಿಯಂಫ್ ಆಫ್ ಬೋರ್ಸ್ ಥಿಯರಿ ಅಂತ ಹೇಳ್ಬೋದು. ನಮ್ಮ Rydberg ಏನು ಆ ಎಕ್ಸ್ಪೆರಿಮೆಂಟಲ್ ಡಾಟಾಗೆ ಮ್ಯಾಚ್ ಮಾಡೋಕ್ಕೆ ಆ ವ್ಯಾಲ್ಯೂನ ಹಾಕಿರ್ತಾರೆ ಅಷ್ಟೇ, ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದೇ ವ್ಯಾಲ್ಯೂನ ಯೂಸಿಂಗ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ಸ್ ಬೋರ್ ಮತ್ತೆ ಅದೇ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡ್ತಾರೆ ಫಾರ್ Rydberg ಕಾನ್ಸ್ಟೆಂಟ್ ಆಫ್ ಹೈಡ್ರೋಜನ್ ಆಟಮ್. ದಿಸ್ ಇಸ್ ದ ಗ್ರೇಟೆಸ್ಟ್ ಟ್ರಿಯಂಫ್ ಆಫ್ ಬೋರ್ಸ್ ಥಿಯರಿ. ಓಕೆ, ಸೊ ದೀಸ್ ಆರ್ ದ ಮೆರಿಟ್ಸ್ ಆಫ್ ಬೋರ್ಸ್ ಥಿಯರಿ. ಸೊ ಈ ಪಾಯಿಂಟ್ಸ್ ಬರಿಬೇಕು ನೀವು. ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಇವು 4 ಪಾಯಿಂಟ್ಸ್ ಕಲಿಬೇಕು. ಸೊ 3 ಮಾರ್ಕ್ ಕ್ವಶನ್ ಬಂದರೆ ಯಾವ್ದಾದ್ರು 3 ಪಾಯಿಂಟ್ ಬರಿಬೋದು, 2 ಮಾರ್ಕ್ ಕ್ವಶನ್ ಬಂದರೆ 2 ಪಾಯಿಂಟ್ಸ್ ಬರಿಬೋದು. ಬಟ್ ಲರ್ನ್ ಆಲ್ ದ 4 ಪಾಯಿಂಟ್ಸ್. ಓಕೆ ಓಕೆ. ಸೊ ನಾವು ಲೆಟ್ ಅಸ್ ಲರ್ನ್ ಅಬೌಟ್ ಡಿಮೆರಿಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ಈಗ ನೀವೇನು ಅನ್ಕೊಂಡ್ಬಿಟ್ಟಿರ್ತೀರಾ ಅಂದರೆ ಬೋರ್ಸ್ ಥಿಯರಿ ಇಸ್ ದ ಪರ್ಫೆಕ್ಟ್ ಥಿಯರಿ ಆಫ್ ಅನ್ ಆಟಮ್ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ, ಬಿಕಾಸ್ ಇಟ್ ಎಕ್ಸ್ಪ್ಲೇನ್ ಸ್ಪೆಕ್ಟ್ರಲ್ ಲೈನ್ಸ್ and so many merits you just now saw, like it can calculate radius and total energies of stationary orbits and it explains stability like that. Okay, but even then it has its own demerits. Okay na, illu kuda demerits ide. So ಏನು ಆ ಡಿಮೆರಿಟ್ಸ್ ನೋಡಿ, ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಆಟಮ್ಸ್ ಆರ್ ಅಯಾನ್ಸ್ ಹ್ಯಾವಿಂಗ್ ಮೋರ್ ದೆನ್ 1 ಎಲೆಕ್ಟ್ರಾನ್. ಸೊ ಮುಂಚೆಯಿಂದನೂ ಹೇಳ್ತಾ ಬರ್ತಾ ಇದ್ದೀವಿ, ಯಾವುದಕ್ಕೆ ನಾವು ಬೋರ್ಸ್ ಮಾಡಲ್ ಹಾಕ್ಬೋದು, ಓನ್ಲಿ ಟು ದಟ್ ಆಟಮ್ ಆರ್ ಅಯಾನ್ ವಿಚ್ ಇಸ್ ಕಂಟೈನಿಂಗ್ ಓನ್ಲಿ 1 ಎಲೆಕ್ಟ್ರಾನ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಲೈಕ್ ಹೈಡ್ರೋಜನ್ ಆಟಮ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಅಯಾನ್ಸ್ He+, Li2+,
ಬೆರಿಲಿಯಂ 3+ ಆ್ಯಂಡ್ ಸೋ ಆನ್. ಅರ್ಥ ಆಯ್ತಲ್ಲ? ಬಟ್ it cannot be applied to atoms or ions having more than one electron revolving around the nucleus. ನೋಡಿ, ಈಗ ಯಾವುದೇ ಒಂದು ಆಟಮ್ ಅಥವಾ ಅಯಾನ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಸ್ ಅಂದರೆ 3, 4, 2, 3, 4, 5 ಈ ಥರ ಎಲೆಕ್ಟ್ರಾನ್ಸ್ ಸುತ್ತಾ ಇದ್ದರೆ ಅದಕ್ಕೆ ನಾವು ಬೋರ್ ಮಾಡಲ್ನ ಹಾಕೋಕ್ಕೆ ಆಗೋದಿಲ್ಲ. ನೋಡಿ, ಫಾರ್ ಸಿಂಪಲ್ ಹೀಲಿಯಂ ಆಟಮ್ಗೂ ಕೂಡ ಹಾಕೋಕ್ಕಾಗಲ್ಲ. ನೋಡಿ, ಹೀಲಿಯಂ ಆಟಮ್ ಹೆಂಗಿರುತ್ತೆ? ನಿಮ್ಮ ನ್ಯೂಕ್ಲಿಯಸ್ ಇರುತ್ತೆ, ಅದರ ಚಾರ್ಜ್ +2e, ಅದರ ಸುತ್ತ 2 ಎಲೆಕ್ಟ್ರಾನ್ ಸುತ್ತಾ ಇರ್ತವೆ. ಓಕೆನಾ? ಇದಕ್ಕೂ ಬೋರ್ಸ್ ಥಿಯರಿ ಹಾಕೋಕ್ಕಾಗಲ್ಲ, ಸಿಂಪಲ್ ಹೀಲಿಯಂ ಆಟಮ್. ಯಾಕೆ? ದ ರೀಸನ್ ಈಸ್, ನೋಡಿ ಯಾಕೆ ಅಂದರೆ ದೇ ಆರ್ ಮಲ್ಟಿ ಬಾಡಿ ಪ್ರಾಬ್ಲಮ್ಸ್. Atoms containing more than one electron are multi-body problems. ಅಂದರೆ ನೋಡಿ, 2 ಎಲೆಕ್ಟ್ರಾನ್ ಪ್ಲಸ್ ನ್ಯೂಕ್ಲಿಯಸ್ ಎಷ್ಟು ಬಾಡೀಸ್ ಆಯಿತು? 3 ಬಾಡೀಸ್ ಆಯ್ತು ಇಲ್ಲಿ. ಅದೇ ಹೈಡ್ರೋಜನ್ ಆಟಮ್ ತಗೊಳ್ಳಿ, ಅಥವಾ ಹೈಡ್ರೋಜನ್ ಲೈಕ್ ಆಟಮ್, ನ್ಯೂಕ್ಲಿಯಸ್ 1 ಎಲೆಕ್ಟ್ರಾನ್. ಸೊ ಇದೆಷ್ಟು ಬಾಡಿ ಪ್ರಾಬ್ಲಮ್? ಇದು 2 ಬಾಡಿ ಪ್ರಾಬ್ಲಮ್. ಇದು hydrogen atom has a nucleus and 1 electron revolving around that nucleus. It is a 2 body problem. 2 ಬಾಡಿಗಳಿರೋದು. ಸೊ 2 ಬಾಡಿ ಪ್ರಾಬ್ಲಮ್ ದ ಮ್ಯಾಥಮೆಟಿಕ್ಸ್ ಇಸ್ ಸಿಂಪಲ್. ಯು ಓನ್ಲಿ ಸಾಲ್ವ್ಡ್ ಇಟ್ ಇನ್ ದ ಬೋರ್ಸ್ ಕ್ಯಾಲ್ಕುಲೇಷನ್ಸ್ ಆಫ್ ರೇಡಿಯಸ್, ವೆಲಾಸಿಟಿ ಆ್ಯಂಡ್ ಎನರ್ಜಿ ಅಲ್ವಾ? ಅದೇ ಈಗ 2ಕ್ಕಿಂತ ಹೆಚ್ಚು ಬಾಡಿ, 3 ಬಾಡಿ, 4 ಬಾಡಿ, 5 ಬಾಡಿ ಆಗ್ತಾ ಹೋದರೆ ಆಗ ದ ಮ್ಯಾಥಮೆಟಿಕ್ಸ್ ಬಿಕಮ್ಸ್ ಹೈಲಿ ಕಾಂಪ್ಲಿಕೇಟೆಡ್. ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ಬಿಡುತ್ತೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಯು ಕ್ಯಾನಾಟ್ ವರ್ಕೌಟ್. ಓಕೆನಾ? ಸೊ ಇವತ್ತಿಗೂ ಕೂಡ ಒಂದು ಹೀಲಿಯಂ ಆಟಮ್ಗೆ ಪರ್ಫೆಕ್ಟ್ ಥಿಯರಿ ಸಿಕ್ಕಿಲ್ಲ ಇನ್ನೂ. ಅರ್ಥ ಆಯ್ತಲ್ಲ? ಜಸ್ಟ್ 1 ನ್ಯೂಕ್ಲಿಯಸ್ ಸುತ್ತ 2 ಎಲೆಕ್ಟ್ರಾನ್ ಸುತ್ತಾ ಇದ್ರು, ಅದಕ್ಕೂ ನಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿಲ್ಲ ಹೀಲಿಯಂ ಆಟಮ್ದು ಕೂಡ ಟಿಲ್ ಟುಡೇ, ನಾಟ್ ಆಫ್ಟರ್ ಬೋರ್. ಈವನ್ ಲೀಥಿಯಂ ಆಟಮ್ ಕೂಡ ಆದರೂ ಕೂಡ ನಮಗೆ ಪರ್ಫೆಕ್ಟ್ ಥಿಯರಿ ಸಿಕ್ಕಿಲ್ಲ. ಅಲ್ಲಿ ಹೇಗಿರುತ್ತೆ ಲಿಥಿಯಂ ಆಟಮ್? 1 ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತ 3 ಎಲೆಕ್ಟ್ರಾನ್ ಸುತ್ತಾ ಇರ್ತವೆ. ಸೊ ಹಂಗೆ ಮುಂದೆ ಮುಂದೆ ಹೋಗ್ತಾ ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಈ ಥರ ಹೋಗ್ತಿದ್ರೆ ಅಲ್ಲಿ ಎಷ್ಟೊಂದು ಎಲೆಕ್ಟ್ರಾನ್ಸ್ ಆ್ಯಡ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಬೆರಿಲಿಯಂ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ? 4 ಆಟಮ್ಸ್. ಬೋರಾನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ? 5 ಎಲೆಕ್ಟ್ರಾನ್ಸ್. ಕಾರ್ಬನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಸುತ್ತಿರುತ್ತೆ? 6. ನೈಟ್ರೋಜನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ? 7. ಆಕ್ಸಿಜನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ? 8. ಈ ಥರ. ಹಂಗಾರೆ ದ ಪ್ರಾಬ್ಲಮ್ ಇಸ್ ಬಿಕಮಿಂಗ್ ಮೆನಿ ಬಾಡಿ ಪ್ರಾಬ್ಲಮ್ಸ್. ಓಕೆ, ಮ್ಯಾಥಮ್ಯಾಟಿಕಲಿ ತುಂಬ ಟಫ್ ಅಂತ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಸೊ ಆದ್ದರಿಂದ ಬೋರ್ಸ್ ಮಾಡಲ್ ಎಂಥ ಆಟಮ್ ಆರ್ ಅಯಾನ್ಗೆ ಹಾಕ್ಬೋದು, 1 ಎಲೆಕ್ಟ್ರಾನ್ ಸುತ್ತಾ ಇರ್ಬೇಕು ನ್ಯೂಕ್ಲಿಯಸ್ ಸುತ್ತ. ಯಾಕಂದರೆ ಆಗ ಅದು 2 ಬಾಡಿ ಪ್ರಾಬ್ಲಮ್ ಆಗುತ್ತೆ. ಸಿಂಪಲ್ ಹೀಲಿಯಮ್ಗೆ ಹೋದರೆ ಅಲ್ಲಿಗೆ ಹಾಕೋಕ್ಕಾಗಲ್ಲ. ನೋಡಿ, 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಂತ ಅಲ್ಲೇ ಹಾಕೋಕ್ಕಾಗಲ್ಲ ಹೀಲಿಯಂ ಆಟಮ್ಗೆ. ಓಕೆ, ಬಿಕಾಸ್ ಇಟ್ಸ್ ಎ 3 ಬಾಡಿ ಪ್ರಾಬ್ಲಮ್. ಅದೇ ಥರ ಲಿಥಿಯಂ ಆಟಮ್ಗೂ ಹಾಕೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎ 4 ಬಾಡಿ ಪ್ರಾಬ್ಲಮ್. ಹಂಗೆ. ಸೊ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ಗೆ ಬೋರ್ಸ್ ಥಿಯರಿ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಹಂಗಾರೆ ಹೆಂಗೆ ಸ್ಟಡಿ ಮಾಡ್ತೀರಾ ಮಲ್ಟಿ ಎಲೆಕ್ಟ್ರಾನ್ ಆಟಮಿಕ್ ಸ್ಟ್ರಕ್ಚರು? ಅದಕ್ಕೆ ಸಮ್ ಅಪ್ರಾಕ್ಸಿಮೇಟ್ ಮೆಥಡ್ಸ್ ಅಂತ ಇದೆ. ದೇ ಆರ್ ಆಲ್ ದ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್. ಹ್ಯಾಟ್ರಿ-ಫಾಕ್ ಮಾಡೆಲ್ ಅಂತೆಲ್ಲ ಇದೆ. ಓಕೆನಾ? ದೇ ಆರ್ ದ ಮಾಡೆಲ್ಸ್ ಫಾರ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್, ಬಟ್ ದೇ ಆರ್ ಆಲ್ಸೋ ನಾಟ್ ಪರ್ಫೆಕ್ಟ್. ಅಪ್ರಾಕ್ಸಿಮೇಷನ್ಸ್ ಅಷ್ಟೇ ಅವು. ಯಾಕಂದರೆ ದ ಮ್ಯಾಥಮೆಟಿಕ್ಸ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲಿಕೇಟೆಡ್ ವೆನ್ ಯುವರ್ ನಂಬರ್ ಆಫ್ ಬಾಡೀಸ್ ಇನ್ಕ್ರೀಸಸ್. ಓಕೆ, ಸೊ ಈಗ ನೋಡಿ, ಈಗ ನೀವು ಅನ್ಕೊಂಬಿಟ್ರಿ ಬೋರ್ಸ್ ಮಾಡಲ್ ಹಂಗಾರೆ ಹೈಡ್ರೋಜನ್ ಆಟಮ್ಗೆ ಪರ್ಫೆಕ್ಟಾಗಿ ಅಪ್ಲೈ ಮಾಡಿಬಿಡ್ತು ಅಂತ. ನೋ, ಈವನ್ ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡು ಕೂಡ ಅಲ್ಲೂ ಕೂಡ ಡಿಮೆರಿಟ್ಸ್ ಇದೆ, ಅಲ್ಲೂ ಕೂಡ ಲಿಮಿಟೇಷನ್ಸ್ ಇದೆ. ಸೊ ಅದೇ ನಮ್ಮ ಸೆಕೆಂಡ್ ಲಿಮಿಟೇಷನ್ಸ್. ನೋಡಿ, ಇಟ್ ಕುಡಾಂಟ್ ಎಕ್ಸ್ಪ್ಲೈನ್ ದ ರಿಲೇಟಿವ್ ಇಂಟೆನ್ಸಿಟೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ನಮ್ಮ ಹೈಡ್ರೋಜನ್ ಆಟಮ್ದು ಸ್ಪೆಕ್ಟ್ರಲ್ ಲೈನ್ಸ್ನ ಅಬ್ಸರ್ವ್ ಮಾಡಿದಾಗ ಒಂದು ಬರ್ದಿದ್ದೀನಿ ನೋಡಿ, ಯಾವುದೋ ಒಂದು ಸೀರೀಸ್ ಅಂದ್ಕೊಳ್ಳಿ, ಬಾಮರ್ ಸೀರೀಸ್ ಅಂದ್ಕೊಳ್ಳಿ. ಓಕೆನಾ? ಕೆಲವು ಲೈನ್ಗಳು ಬ್ರೈಟ್ ಆಗಿರ್ತವೆ, ಇನ್ನು ಕೆಲವು ಲೈನ್ಗಳು ಡಿಮ್ ಇರ್ತವೆ. ಓಕೆ, ಸೊ ಯಾಕೆ ಕೆಲವು ಲೈನ್ಸ್ ಬ್ರೈಟ್ ಇದೆ, ಯಾಕೆ ಕೆಲವು ಲೈನ್ಸು ಡಿಮ್ ಆಗಿದೆ ಅಂದರೆ ಬ್ರೈಟ್ನೆಸ್ ಕಮ್ಮಿ ಆಗಿದೆ?
ಇದನ್ನು ಕೂಡ ಬೋರ್ಸ್ ಥಿಯರಿನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ಅವರ್ ಸೆಕೆಂಡ್ ಡಿಮೆರಿಟ್. ಇಟ್ ಕುಡಂಟ್ ಎಕ್ಸ್ಪ್ಲೇನ್ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಕೆಲವು ಲೈನ್ಸಿನ ಇಂಟೆನ್ಸಿಟಿ ಜಾಸ್ತಿ, ಬ್ರೈಟ್ ಜಾಸ್ತಿ ಇರುವಂಥ ಲೈನ್ಸ್ದು. ಯಾವ ಲೈನ್ಸ್ ಬ್ರೈಟ್ ಆಗಿರ್ತಾವೋ ಅವುಗಳ ಇಂಟೆನ್ಸಿಟಿ ಜಾಸ್ತಿ, ಯಾವ ಲೈನ್ಸ್ಗಳು ಡಿಮ್ ಆಗಿರ್ತಾವೋ ಅವುಗಳ ಇಂಟೆನ್ಸಿಟಿ ಕಮ್ಮಿ. ಅದೇನು ಯಾಕೆ ಹಂಗಾಯ್ತು ಅನ್ನೋದನ್ನು ಕೂಡ ಬೋರ್ ಮಾಡಲಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೋಡಿ, ಇದು ನಾನೀಗ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಮುಗ್ದೋಯ್ತು, ಈಗ ಹೈಡ್ರೋಜನ್ ಆಟಮಲ್ಲೇ ಅಲ್ಲಿ ಮತ್ತೆ ಡಿಮೆರಿಟ್ಸ್ ನೋಡ್ತಾ ಇರೋದು ಈಗ. ಓಕೆನಾ, ಇಟ್ ಕುಡ್ ಕ್ಯಾಲ್ಕುಲೇಟ್ ರೇಡಿಯಸ್ ಎನರ್ಜಿ, ಟೋಟಲ್ ಎನರ್ಜಿ, ಆಮೇಲೆ ಇಟ್ ಕುಡ್ ಎಕ್ಸ್ಪ್ಲೇನ್ ದ ವೇವ್ ಲೆಂತ್ಸ್ ಆಫ್ ದೋಸ್ ಸ್ಪೆಕ್ಟ್ರಲ್ ಲೈನ್ಸ್ ಎಲ್ಲ ಮಾಡ್ತು. ಬಟ್ ಇಲ್ಲೂ ಕೂಡ ಅಂದರೂ ಇಲ್ಲೂ ಡಿಮೆರಿಟ್ಸ್ ಇದೆ. ಈವನ್ ಹೈಡ್ರೋಜನ್ಗೆ ಅಪ್ಲೈ ಮಾಡಿದಾಗಲೂ ಡಿಮೆರಿಟ್ಸ್ ಇದೆ. ಏನದು? ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಕೆಲವು ಸ್ಪೆಕ್ಟ್ರಲ್ ಲೈನ್ಸ್ ಬ್ರೈಟ್ ಇತ್ತು, ಕೆಲವು ಸ್ಪೆಕ್ಟ್ರಲ್ ಲೈನ್ಸ್ ಡಾರ್ಕ್ ಇತ್ತು. ಯಾಕೆ ಹಿಂಗೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಥರ್ಡ್ ಪಾಯಿಂಟ್ ನೋಡಿ, ಇಟ್ ಕುಡಂಟ್ ಎಕ್ಸ್ಪ್ಲೇನ್ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫೈನ್ ಸ್ಟ್ರಕ್ಚರ್ ಅಂದ್ರೆ ಏನು ಹಂಗಾದ್ರೆ? ಫೈನ್ ಸ್ಟ್ರಕ್ಚರ್ ಅಂದರೆ ನೀವು ಯಾವುದೇ ಒಂದು ಸ್ಪೆಕ್ಟ್ರಲ್ ಲೈನ್ನ ತಗೊಳ್ಳಿ, ಅದನ್ನು ಹೈ ರೆಸಲ್ಯೂಷನ್ ಇನ್ಸ್ಟ್ರೂಮೆಂಟ್ಸಿಂದ ಸ್ಪೆಕ್ಟ್ರಲ್ ಲೈನ್ನ ಅಬ್ಸರ್ವ್ ಮಾಡಿ, ಆರ್ ಅಬ್ಸರ್ವ್ ಡೀಪ್ಲಿ. ಆಗ ಏನು ಕಾಣುತ್ತೆ ಅಂದರೆ ನಮಗೆ ಒಂದು ಸ್ಪೆಕ್ಟ್ರಲ್ ಲೈನ್ ಈಸ್ ಮೇಡ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್. ನೋಡಿ, ಇದೇ ಲೈನು ಒಂದು 3 ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸಿಂದ ಆಗಿರೋ ಥರ ಆಗಿದೆ. ಯಾವಾಗ ನಾವು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ಸ್ಪೆಕ್ಟ್ರಲ್ ಲೈನ್ನ ಅಬ್ಸರ್ವ್ ಮಾಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಒನ್ ಲೈನ್ ಈಸ್ ಮೇಡ್ ಅಪ್ ಆಫ್ 2 or more ಲೈನ್ಸ್ ಲೈಕ್ ದಿಸ್. ಇದನ್ನೇ ನಾವು ಫೈನ್ ಸ್ಟ್ರಕ್ಚರ್ ಅಂತ ಕರೆಯೋದು. ಇದನ್ನು ಕೂಡ ಬೋರ್ಸ್ ಥಿಯರಿ ಕೈಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಈ ಬೋರ್ಸ್ ಥಿಯರಿ ಇದು ಒಂದು ಲೈನ್ ಬಗ್ಗೆ ವ್ಯಾಲ್ಯೂ ಹೇಳ್ತು, ಬಟ್ ಈ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ ಈ ಲೈನ್ಗಳ ಮಧ್ಯೆ ವ್ಯಾಲ್ಯೂಸಲ್ಲಿ, ಅದನ್ನು ಕೊಡೋಕ್ಕೆ ಬೋರ್ಸ್ ಥಿಯರಿ ಕೈಲಿ ಆಗಲಿಲ್ಲ. ಓಕೆ, ಸೊ ದಟ್ ಇಸ್ ದ ಥರ್ಡ್ ಡಿಮೆರಿಟ್. ಫೋರ್ತ್ ಡಿಮೆರಿಟ್ ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ಕುಡಂಟ್ ಎಕ್ಸ್ಪ್ಲೇನ್ ಝೀಮ್ಯಾನ್ ಎಫೆಕ್ಟ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್. ಸೊ ಝೀಮ್ಯಾನ್ ಎಫೆಕ್ಟ್ ಅಂದರೆ, ಈಗ ಸ್ಪೆಕ್ಟ್ರಲ್ ಲೈನ್ಸ್ ಹೇಗೆ ಸಿಕ್ತು ನಮಗೆ? ಹೈಡ್ರೋಜನ್ ಗ್ಯಾಸ್ನ ಅಟ್ ಅ ಲೋ ಪ್ರೆಷರ್ ಎಕ್ಸೈಟ್ ಮಾಡಿದ್ರಿ, ಆಗ ಅದರಿಂದ ಬರ್ತಾ ಇರೋ ರೇಡಿಯೇಷನ್ಸ್ನ ಸ್ಪೆಕ್ಟ್ರಮ್ ಒಳಗೆ ಕಳಿಸಿದ್ರಿ, ಆಗ ನಮಗೆ ಸ್ಪೆಕ್ಟ್ರಲ್ ಲೈನ್ ಸಿಕ್ತು. ಓಕೆನಾ? ಈಗ ಸಪೋಸ್ ನಾವೇನಾದ್ರು ಅದೇ ಹೈಡ್ರೋಜನ್ ಗ್ಯಾಸ್ ಎಕ್ಸೈಟ್ ಮಾಡುವಾಗ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕ್ಬಿಟ್ರೆ, ಆಗ ನಮ್ಮ ಸ್ಪೆಕ್ಟ್ರಲ್ ಲೈನ್ ಏನಾಯಿತು ನೋಡಿ, ಆಗ ನಮ್ಮ ಸ್ಪೆಕ್ಟ್ರಲ್ ಲೈನು 2 ಅಥವಾ ಹೆಚ್ಚು ಲೈನ್ಗಳಾಗಿ ಸ್ಪ್ಲಿಟ್ ಆಗಿಬಿಡ್ತಿತ್ತು. ನೋಡಿ, ಈ ಫಿನಾಮಿನಾನೇ ಝೀಮ್ಯಾನ್ ಎಫೆಕ್ಟ್ ಅಂತ ಕರೆಯೋದು. ದ ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅದೇ ಥರ ಸಿಮಿಲರ್ಲಿ ನಮ್ಮ ಹೈಡ್ರೋಜನ್ ಗ್ಯಾಸ್ ಅಟ್ ಲೋ ಪ್ರೆಷರ್ಗೆ ಎಕ್ಸೈಟ್ ಮಾಡುವಾಗ ಜೊತೆಗೆ ಎಲೆಕ್ಟ್ರಿಕ್ ಫೀಲ್ಡು ಇದ್ದರೆ ಅಲ್ಲಿ, ಆಗಲೂ ಕೂಡ ಮತ್ತೆ ನಮ್ಮ ಸ್ಪೆಕ್ಟ್ರಲ್ ಲೈನ್ಸ್ಗಳು ಸ್ಪ್ಲಿಟ್ ಆಗ್ತಿದ್ವು. ಇದನ್ನೇ ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀರ. ಸೊ ಯಾಕೆ ಝೀಮ್ಯಾನ್ ಎಫೆಕ್ಟ್ ಬಂತು, ಯಾಕೆ ಸ್ಟಾರ್ಕ್ ಎಫೆಕ್ಟ್ ಬಂತು, ಇದನ್ನು ಕೂಡ ಬೋರ್ಸ್ ಥಿಯರಿ ಕೈಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಈವನ್ ಫಾರ್ ಹೈಡ್ರೋಜನ್ ಆಟಮ್ಸ್. ಓಕೆ, ಸೊ ದೀಸ್ ಆರ್ ದ 4 ಮೇನ್ ಡಿಮೆರಿಟ್ಸ್ ಆಫ್ ಬೋರ್ಸ್ ಥಿಯರಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. 3 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ತುಂಬ ಸರಿ ಕೇಳಿದ್ದಾರೆ, 2-3 ಟೈಮ್ಸ್ ಕೇಳಿದ್ದಾರೆ. ಓಕೆನಾ? ಸೊ 3 ಮಾಡಲ್ಸ್ ಓದಿದ್ರಿ. ಈವನ್ 3 ಮಾಡಲಲ್ಲಿ ಯು ಥಾಟ್ ದಟ್ ಬೋರ್ಸ್ ಮಾಡಲ್ ಇಸ್ ಪರ್ಫೆಕ್ಟ್ಲಿ ಎಕ್ಸ್ಪ್ಲೇನಿಂಗ್ ಹೈಡ್ರೋಜನ್ ಆಟಮ್. ಇಲ್ಲ, ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಬೋರ್ಸ್ ಮಾಡಲ್ ಕೈಲಿ ರಿಲೇಟಿವ್ ಇಂಟೆನ್ಸಿಟಿ ಹೇಳೋಕ್ಕಾಗ್ತಿಲ್ಲ, ಫೈನ್ ಸ್ಟ್ರಕ್ಚರ್ ಬಗ್ಗೆ ಹೇಳೋಕ್ಕಾಗ್ತಿಲ್ಲ, ಝೀಮ್ಯಾನ್ ಎಫೆಕ್ಟ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್ ಬಗ್ಗೆ ಹೇಳೋಕ್ಕಾಗ್ತಾಯಿಲ್ಲ. ಹಂಗಂದರೆ ಆರ್ ದೇರ್ ಸಮ್ ಅದರ್ ಮಾಡಲ್ಸ್ ಟು ಎಕ್ಸ್ಪ್ಲೇನ್ ಹೈಡ್ರೋಜನ್ ಆಟಮ್ ಅಟ್ ಲೀಸ್ಟ್? ಎಸ್. ಸೊ ಬೋರ್ಸ್ ಥಿಯರಿ ಆದಮೇಲೆ ಹಲವಾರು ಅಡ್ವಾನ್ಸ್ಮೆಂಟ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಫಿಸಿಕ್ಸಲ್ಲಿ. A new branch of physics emerged that is called as quantum mechanics. Okay, so many physicists worked on this branch. ಅದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ ನೋಡಿ, ಕೇಳಿರ್ತೀರ, ಎರ್ವಿನ್ ಶ್ರಾಡಿಂಗರ್, ವರ್ನರ್ ಹೈಸೆನ್ಬರ್ಗ್, ಪೌಲಿ,
ಡಿರಾಕ್. ಸೊ ನೋಡಿ, ಈ ಫಿಸಿಸಿಸ್ಟ್ಗಳು ಒಂದು ಹೊಸ ಬ್ರಾಂಚ್ನಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದನ್ನೇ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಹೈಡ್ರೋಜನ್ ಆ್ಯಟಮ್ನ ಅರ್ಥ ಮಾಡ್ಕೊಳಕ್ಕೆ ಹೋದಾಗ ಸೊ ಒಂದು ಈಕ್ವೇಷನ್ ಬರುತ್ತೆ, ಅದನ್ನೇ ಶ್ರಾಡಿಂಗರ್ ಈಕ್ವೇಷನ್ ಅಂತ ಕರಿತೀರ. ಸೊ ನಾವೀಗ ಹೈಡ್ರೋಜನ್ ಆ್ಯಟಮ್ಗೆ ಶ್ರಾಡಿಂಗರ್ ಈಕ್ವೇಷನ್ನ ಹಾಕಿದಾಗ ಆಗ ನಾವು ಇವೆಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಯ್ತು. ಯಾವುದು ಈ ಸೆಕೆಂಡ್ ಪಾಯಿಂಟ್ ಫ್ರಮ್ ಶ್ರಾಡಿಂಗರ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ಫೈನ್ ಸ್ಟ್ರಕ್ಚರ್ ಮತ್ತು ಝೀಮನ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್ಸ್. ಓಕೆ, ಆ್ಯಂಡ್ ಆಲ್ಸೋ ಶ್ರಾಡಿಂಗರ್ಸ್ ಕ್ವಾಂಟಮ್ ಥಿಯರಿ when applied to hydrogen atom gave a very important result of angular momentumಗಳ ಬಗ್ಗೆ. ಓಕೆ, ಸೊ ಆರ್ಬಿಟಲ್ ಆ್ಯಂಗುಲರ್ ಮೊಮೆಂಟಮ್ಗಳ ಬಗ್ಗೆನೂ ಕೆಲವು ಎಕ್ಸ್ಪ್ಲನೇಷನ್ ಆಗಿರಲಿಲ್ಲ ಬೋರ್ಸ್ ಥಿಯರಿಲಿ, ಆ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ, ಲೆಟ್ ಇಟ್ ಬಿ. ಇನ್ನು ಕೆಲವು ಫೈನರ್ ಆಸ್ಪೆಕ್ಟ್ಸ್ ಆಫ್ ಆರ್ಬಿಟಲ್ ಆ್ಯಂಗುಲರ್ ಮೊಮೆಂಟಮ್ ಅದನ್ನು ಕೂಡ ಯೂಸಿಂಗ್ ದ ಶ್ರಾಡಿಂಗರ್ಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದನ್ನು ಕೂಡ ವಿ ಕುಡ್ ಎಕ್ಸ್ಪ್ಲೇನ್. ಓಕೆ, ಸೊ ಶ್ರಾಡಿಂಗರ್ಸ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆನ್ ಆಟಮ್, hydrogen atom was still better theory than Bohr's theory, but it was highly advanced mathematics ಯೂಸ್ ಮಾಡಿರ್ತಾರಲ್ಲಿ. ಓಕೆನಾ, ಬಟ್ ಈವನ್ ನೋಡಿ ಮತ್ತೆ ಶ್ರಾಡಿಂಗರ್ಸ್ ಮಾಡಲಲ್ಲಿ ಮತ್ತೆ ಒಂದು ಡಿಫೆಕ್ಟ್ ಇತ್ತು, ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್ ಬಗ್ಗೆ ಹೇಳಲಿಲ್ಲ, ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ. ಸೊ ಮತ್ತೆ ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್ ಬಗ್ಗೆ ಎಫೆಕ್ಟಿವ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಡಿರಾಕ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್. ಓಕೆ, ಇಟ್ ವಾಸ್ ಸ್ಟಿಲ್ ಬೆಟರ್ ಮಾಡೆಲ್. ಸೊ ಈ ಥರ ನೋಡಿ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗ್ತಾ ಇದೆ ನೋಡಿ. ಬಟ್ ಡಿರಾಕ್ ಮಾಡಲಲ್ಲೂ ಮತ್ತೆ ಒಂದು ಸ್ಮಾಲ್ ಎಫೆಕ್ಟ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ, ಇನ್ನೂ ಒಳ್ಳೆ ಮಾಡಲನ್ನ ತಗೋಬೇಕಾಯ್ತು, ದಟ್ ಇಸ್ ಕ್ವಾಂಟಮ್ ಎಲೆಕ್ಟ್ರೋಡೈನಮಿಕ್ಸ್. ಕೇಳಿದ್ದಾರೆ ನೀವು ರಿಚರ್ಡ್ ಫೈನ್ಮನ್ ಇವರೆಲ್ಲ ಫಿಸಿಸಿಸ್ಟ್ಸ್, ಸೊ ದೇ ವರ್ಕ್ಡ್ ಆನ್ ದಟ್. ಓಕೆ, ಓಕೆ, ಲೆಟ್ ಇಟ್ ಬಿ, ದೀಸ್ ಆರ್ ಆಫ್ ದ ಟಾಪಿಕ್ಸ್ ಆಫ್ ಅಡ್ವಾನ್ಸ್ಡ್ ಫಿಸಿಕ್ಸ್. ಬಟ್ ನೌ ಫಾರ್ ಟೈಮ್ ಬೀಯಿಂಗ್ ಯು ಲರ್ನ್ ದಿಸ್ points which are the demerits of Bohr's theory, which are important for examination. Thank you.